ಶಿಸ್ತು ವಿದ್ಯಾರ್ಥಿಗಳು ಸಹಸ್ರಾರು ಭಾವನೆಗಳ ಭಾಷೆ ಮಾತುಗಳಿಗಿಂತಲೂ ಹೆಚ್ಚು ಮನಸ್ಸಿಗೆ ತಲುಪುವ ಈ ಕಲೆಯ ಮೂಲಕ ತಂಡದವರಿಂದ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳುವವರಿದ್ದಾರೆ. ಇಂದಿನ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ನಮ್ಮ ಇಂದಿನ ಸಭಾ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಲಿರುವವರು ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್, ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಶ್ರೀಮತಿ ಸಂಧ್ಯಾ ಮೋಹನ್ ಆಚಾರ್, ಮಾಜಿ ಕಾರ್ಪೊರೇಟರ್ ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀಯುತ ಸುರೇಶ್ ಚಂದ್ರ ಶೆಟ್ಟಿ, ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಣಗುಡ್ಡೆ, ಶ್ರೀಯುತ ಎಚ್ ಎಸ್ ಭಟ್, ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ KMC ಮಂಗಳೂರು,
ಶ್ರೀಯುತ ಮೊಹಮ್ಮದ್ ಸಿಕಂದರ್, ಸಮೂಹ ಸಂಪನ್ಮೂಲ ವ್ಯಕ್ತಿ, ಗಾಂಧಿನಗರ ಕ್ಲಸ್ಟರ್. ಶ್ರೀ ಉಮೇಶ್ ಗಟ್ಟಿ, ವಲಯ ನಿಯಂತ್ರಣಾಧಿಕಾರಿಗಳು, ಮೆಸ್ಕಾಂ ಮಂಗಳೂರು ಮತ್ತು ಅಧ್ಯಕ್ಷರು, ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ಉಪಾಧ್ಯಕ್ಷರು, ರೋಟರಿ ಡೌನ್ಟೌನ್. ಶ್ರೀಮತಿ ಮೇಘಾ ಗೋಕುಲ್, KMC ಮಂಗಳೂರು. ಡಾಕ್ಟರ್ ರಮೇಶ್ ಭಟ್, ನಿವೃತ್ತ ಪ್ರಾಧ್ಯಾಪಕರು, KMC ಮಂಗಳೂರು. ಶ್ರೀ ಯಜ್ಞೇಶ್ವರ್ ಬರ್ಕೆ, ಸ್ಥಾಪಕಾಧ್ಯಕ್ಷರು, ಬರ್ಕೆ ಫ್ರೆಂಡ್ಸ್. ಶ್ರೀ ರಾಜೇಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ, ಹಳೆ ವಿದ್ಯಾರ್ಥಿ ಸಂಘ. ಶ್ರೀ ರಂಗ ಕಲಾವಿದರು ಮತ್ತು ಸಾಧಕರು. ಶ್ರೀ ಕಿಶೋರ್, STMC ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಣಗುಡ್ಡೆ. ಶ್ರೀ ನಿರಂಜನ್ ಗಟ್ಟಿ, ಸದಸ್ಯರು, ಉತ್ಸಾಹಿ ತರುಣ ವೃಂದ. ಶ್ರೀ ಮಧುಕುಮಾರ್, ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್. ಶ್ರೀಮತಿ ಪ್ರತಿಮಾ ಶೆಟ್ಟಿ, ಪ್ರತಿನಿಧಿ, ಸತ್ಯಸಾಯಿ ಸೇವಾ ಸಮಿತಿ. ಹಾಗೂ ಶ್ರೀ ಸದಾನಂದ ಪ್ರಭು, ವಿಘ್ನೇಶ್ ಬೇಕರಿ ಮಾಲಕರು ಮತ್ತು ದಾನಿಗಳು. ಮುಖ್ಯ ಶಿಕ್ಷಕರು ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಯಜ್ಞೇಶ್ವರ್ ಬರ್ಕೆ, ಸ್ಥಾಪಕಾಧ್ಯಕ್ಷರು, ಬರ್ಕೆ ಫ್ರೆಂಡ್ಸ್ ಮಣ್ಣಗುಡ್ಡೆ. ಇಂದಿನ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗಲಿ ಎಂದು ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಚೈತನ್ಯ ಮತ್ತು ಬಳಗದವರಿಂದ. ಪ್ರಾರ್ಥನೆ 7ನೇ ತರಗತಿಯ ಚೈತನ್ಯ ಮತ್ತು ಅವರ ತಂಡದವರಿಂದ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾ ಸಾಧಿಪುದೆ ಮಗೆ ವಿನಾಯಕ, ವಿದ್ಯಾ ಸಾಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿಘ್ನ ನಿವಾರಕ ಗಣೇಶನನ್ನು ಸ್ಮರಿಸಿದ ವಿದ್ಯಾರ್ಥಿನಿಯರ ವಂದನೆಗಳು. ಈಗ ನಾಡಗೀತೆ ಪ್ರಾರ್ಥನಾ ಮತ್ತು ಅವರ ತಂಡದವರಿಂದ. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮನಿಯೇ, ಗಂಧದ ಚಂದದ ಹೊಣ್ಣಿನ ಗನಿಯೇ, ರಾಘವ ಮಧುಸೂದನರವತರಿಸಿ
ಬೆಳೆಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಾಧ್ವ ದಿವ್ಯಾರಣ್ಯ. ರನ್ನ ಶರಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕನರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಗ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಮ್ಮ ಇಂದಿನ ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹನೀಯರನ್ನು ಸ್ವಾಗತಿಸಬೇಕಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಗಣೇಶ್ ಕುಮಾರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ ಶುಭವಂದನೆಗಳು. ನೂತನ ವರ್ಷದ ಶುಭ ಹಾರೈಕೆಗಳೊಂದಿಗೆ ಹಾಗೂ ನಮ್ಮ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾ ಫುಲೆ ಇವರನ್ನು ಸ್ಮರಿಸುತ್ತಾ ಇಂದಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಡಿ ವೇದವ್ಯಾಸ ಕಾಮತ್ರವರು ವಹಿಸಬೇಕಿತ್ತು. ಅವರು ಅನಿವಾರ್ಯ ಕಾರಣದಿಂದ ಮತ್ತೆ ಬಂದು ನಮ್ಮ ಜೊತೆ ಸೇರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಹಳೆವಿದ್ಯೆ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಚಂದ್ರ ಶೆಟ್ಟಿ ಅವರು ವಹಿಸಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಇರುವಂತಹ ಬರ್ಕೆ ಫ್ರೆಂಡ್ಸ್ನ ಸ್ಥಾಪಕ ಅಧ್ಯಕ್ಷರೇ, ನಮ್ಮ ಮಂಗಳೂರು ಮಣ್ಣಗುಡ್ಡೆ ವಾರ್ಡಿನ ಜನಪ್ರಿಯ ಸದಸ್ಯರಾದಂಥ ಶ್ರೀಮತಿ ಸಂಧ್ಯಾ ಮೋಹನಾಚಾರ್ಯ ಅವರು, ಅವರ ಸಂಧ್ಯಾ ಮೋಹನಾಚಾರ್ಯ ಅವರೇ, ಉಮೇಶ್ ಕಟ್ಟಿ ಅವರೇ, ಡಾಕ್ಟರ್ ರಮೇಶ್ ಅವರೇ, ನಮ್ಮ ಸದಾನಂದ ಪ್ರಭುಗಳೇ ಹಾಗೂ ಅಧ್ಯಕ್ಷರಾದಂಥ ಮಧುಕುಮಾರ್ ಅವರೇ, ನಮ್ಮ ಶಾಲಾ ಸಂಸ್ಥೆಯ ಅಧ್ಯಕ್ಷರಾದ ಕಿಶೋರ್ ಅವರೇ, ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಪೋಷಕ ಪ್ರತಿನಿಧಿಗಳಿಗೂ, ಶಿಕ್ಷಕ ವೃಂದದವರಿಗೂ ಮತ್ತು ಟೈಲರ್ ಅಸೋಸಿಯೇಷನ್ನ ಸದಸ್ಯರಿಗೂ, ಹಳೆ ವಿದ್ಯಾರ್ಥಿಗಳಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ 2024-20 ಸಾಲಿನ ನಮ್ಮ ಮಕ್ಕಳ ಪ್ರತಿಭಾ ದಿನೋತ್ಸವ ಮತ್ತು ಪ್ರತಿಭಾ ಪ್ರದರ್ಶನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಹಳೆವಿದ್ಯೆ ಸಂಘದ ಅಧ್ಯಕ್ಷರಂಥ ಶ್ರೀ ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ ನಾನು ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ SDMC ಅಧ್ಯಕ್ಷರಾಗಿರುವ ಕಿಶೋರ್ ಕುಮಾರ್ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇವೆ.
ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಣ್ಣಗುಡ್ಡ ವಾರ್ಡ್ನ ಜನಪ್ರಿಯ ಸದಸ್ಯರಂಥ ಸಂಧ್ಯಾ ಮೋಹನಾಚಾರ್ ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ಸಹಶಿಕ್ಷಕಿಯಾಗಿರುವ ಸುಜಾತ ಟೀಚರ್ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿದ್ದಾರೆ. ಗಾಂಧಿನಗರ್ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿ ಮೊಹಮ್ಮದ್ ಸಿಕಂದರ್ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಶಾಲಾ SDMC ಸದಸ್ಯರಾಗಿರುವ ಶ್ರೀಮತಿ ಶಬನ ಬಾನು ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಈ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಬರ್ಕೆ ಫ್ರೆಂಡ್ಸ್ನ ಸ್ಥಾಪಕ ಅಧ್ಯಕ್ಷರಾದಂಥ ಯಜ್ಞೇಶ್ವರ ಬರ್ಕೆ ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿರೋ ನಮ್ಮ ಉಪಾಧ್ಯಕ್ಷರಾಗಿರೋ ನಮ್ಮ ಮಮತಾ ಶೆಟ್ಟಿ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಈ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ವಲಯ ನಿಯಂತ್ರಣಾಧಿಕಾರಿಗಳು ಮೆಸ್ಕಾಂ ಮಂಗಳೂರು, ಉಪಾಧ್ಯಕ್ಷರು ರೋಟರಿ ಡೌನ್ ಟೌನ್ ಮಂಗಳೂರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಂತ ಶ್ರೀಯುತ ಉಮೇಶ್ ಕಟ್ಟಿ ಅವರಿದ್ದಾರೆ. ಅವರಿಗೂ ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸಾಂಸ್ಕೃತಿಕ ಕಾರ್ಯ ಸಮಿತಿ ಸದಸ್ಯರಾಗಿರುವ ಗೀತಾ ಚಂದ್ರಶೇಖರ್ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ರಂಗ ಕಲಾವಿದರು ಹಾಗೂ ಸಾಧಕರಾದಂಥ ಉದಯ್ ಕುಮಾರ್ ಶೆಟ್ಟಿ ಕೊಡ್ಯಾಲ್ಗೊತ್ತು ಅವರು ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ನಮ್ಮ ಅಂಗನವಾಡಿ ಸಹಾಯಕಿಯಾಗಿರೋ ಕವಿತಾ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಅಧ್ಯಕ್ಷರಂತ ಶ್ರೀ ಮಧುಕುಮಾರ್ ಇದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಅವರು ಹೂ ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಸತ್ಯಸಾಯಿ ಸೇವಾ ಸಾಯಿ ಮಂದಿರದ ಶ್ರೀಮತಿ ಪ್ರತಿಮಾ ಶೆಟ್ಟಿ ಅವರು ಇಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಅವರನ್ನು ನಮ್ಮ ಶಾಲಾ SDMC ಸದಸ್ಯರಾಗಿರುವ ಹರಿಣಾಕ್ಷಿ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ KMCಯ ಡೆಪ್ಯೂಟಿ ಡೈರೆಕ್ಟರ್ ಅಂತ ಮಾಜಿ ಶ್ರೀಯುತ HS ಭಟ್ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ SDMC ಸದಸ್ಯರಾಗಿರುವ ಪರಮೇಶ್ವರ ಆಚಾರ್ಯ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಯಶ್ರಾಜ್ ಬೆಂಗಳೂರು ಬಹುಶಃ ನಮ್ಮ ಯಜ್ಞೇಶ್ವರ ಬರ್ಕೆ ಮುಖಾಂತರ
ಈ ಶಾಲೆಗೆ ಅವರಿಗೆ ಪರಿಚಯ ಆಯಿತು. ಅಲ್ಲ, ಅದರ ಹಿಂದೆ ಈ ಶಾಲೆಗೆ ಭಾಳಷ್ಟು ವರ್ಷದ ಹಿಂದೆ ನಿಂದಲೂ ಸಮವಸ್ತ್ರವನ್ನು ಕೊಡುವ ದಾನಿಗಳು. ಈ ಸಲ ನಮ್ಮ ಶಾಲೆ ಎಲ್ಲ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡಲಿಕ್ಕೆ ಒಂದು ಮುಂದೆ ಬಂದಿದ್ದಾರೆ. ಅವ್ರನ್ನೆಲ್ಲರ ಪರವಾಗಿ ನಿಮ್ಮನ್ನು ಸ್ವಾಗತಿಸಿದ್ದೇನೆ. ಹಾಗೆ ಯಶ್ರಾಜ್ ಬೆಂಗಳೂರು ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಇವರಿಗೆ ನಮ್ಮ ಶಾಲಾ SDMC ಸದಸ್ಯರಾಗಿರುವ ಗೀತಾ ಹರೀಶ್ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಗೀತಾ ಹರೀಶ್. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕರಂಥ ರಮೇಶ್ ಭಟ್ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ SDM ಸದಸ್ಯರಾಗಿರುವ ಮಂಜುಳಾ ಎಸ್ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಳವೆರ್ದಿ ಸಂಘದ ಸರ್ವ ಸದಸ್ಯರಿಗೂ, ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಸದಸ್ಯರಿಗೂ, ಶಾಲಾ SDMC ಸದಸ್ಯರಿಗೂ ಹಾಗೆ ಈ ವೇದಿಕೆಯಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳಂತ ಸದಾನಂದ ಪ್ರಭುಗಳು ಇದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ SDMCಯ ಸದಸ್ಯರಾಗಿರುವ ಲಕ್ಷ್ಮಿ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ನಮ್ಮ ಶಾಲೆಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸದಾ ತೊಡಗಿಸಿಕೊಂಡಿರುವವರು ನಮ್ಮ ಶಾಲಾ SDMC ಅಧ್ಯಕ್ಷರಾದಂಥ ಕಿಶೋರ್ ರವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ನಮ್ಮ SDMC ಸದಸ್ಯರಾಗಿರೋ ಶೋಭಾ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರುವಂಥ ಎಲ್ಲ ಪೋಷಕ ಪ್ರತಿನಿಧಿಗಳಿಗೂ, ಟೈಲರ್ ಸ್ಟೇಟ್ ಅಸೋಸಿಯೇಷನ್ನ ಸದಸ್ಯರಿಗೂ, SDMC ಸದಸ್ಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ, ಶಿಕ್ಷಕ ವೃಂದವರಿಗೂ, ಅಡುಗೆ ಸಿಬ್ಬಂದಿಯವರಿಗೂ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಿದ್ದೇನೆ. ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸಾಧಕರು ಆಗಿರುವಂತಹ ಶ್ರೀಯುತ ಗಣೇಶ್ ಕುಮಾರ್ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲೆಯ ಹಿರಿಯ ಗೌರವ ಶಿಕ್ಷಕಿ ವನಿತಾ ಆಳ್ವ ಟೀಚರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ, ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪ ಪ್ರಜ್ವಲನೆ ಶುಭಾರಂಭ, ಶಾಂತಿ ಮತ್ತು ಸಕಾರಾತ್ಮಕೆಯ ಪ್ರತೀಕವಾಗಿದೆ. ಈ ದೀಪದ ಬೆಳಕು ನಮ್ಮ ಮನಸ್ಸುಗಳಲ್ಲಿ ಜ್ಞಾನ, ಸೌಹಾರ್ದತೆ ಮತ್ತು ಉತ್ಸಾಹವನ್ನು ತುಂಬಲಿ ಎಂದು ಹಾರೈಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕಾಗಿ ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ಸಂಧ್ಯಾ ಮೋಹನ್ ಆಚಾರ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿ ಮಹನೀಯರು ದೀಪ ಪ್ರಜ್ವಲನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಆಯಿತು.
ಕಾರ್ಪೊರೇಟರ್ ಆದ ಶ್ರೀಮತಿ ಸಂಧ್ಯಾ ಮೋಹನಾಚಾರ್ಯ ಹಾಗೂ ಸಹಕರಿಸಿದ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ವಂದನೆಗಳು. ಶಾಲೆ ಎಂದರೆ ಕೇವಲ ಬೋಧನೆ ಕಲಿಕೆ ಮಾತ್ರವಲ್ಲ, ಪಠ್ಯೇತರ ಚಟುವಟಿಕೆಗಳನ್ನು ಸಮ್ಮಿಲಿಸಿ ಉಳಿಯುವ ಪರಿ. ವರ್ಷದಿಂದ ವರ್ಷಕ್ಕೆ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುವ ಕಲೆ. ಈ ಎಲ್ಲ ಸಾಧನೆಗಳ ಪ್ರಗತಿ ಪಥವನ್ನು ನಿಮ್ಮ ಮುಂದೆ ಚುಟುಕಾಗಿ ಅನಾವರಣಗೊಳಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶಶಿಕಲಾ ಕೆ ಇವರು ವರದಿ ವಾಚನದ ಮೂಲಕ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಣಗುಡ್ಡೆ, ಮಂಗಳೂರು ಉತ್ತರ ವಲಯ, ದಕ್ಷಿಣ ಕನ್ನಡ 5/7/5003 112ನೇ ವರ್ಷದ ಶಾಲಾ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಸಮಾರಂಭ 2025-26 ಶಾಲಾ ವರದಿ. ಮಂಗಳೂರಿನ ಹೃದಯ ಭಾಗದಲ್ಲಿದ್ದು ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲವನ್ನಾಗಿಸಿದ ನಮ್ಮ ಹೆಮ್ಮೆಯ ಮಣ್ಣಗುಡ್ಡೆ ಶಾಲೆ ಇಂದು 112ನೇ ವರ್ಷಾಚರಣೆಯನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ಭಾಗಿಗಳಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶತಮಾನೋತ್ತರ ಈ ಶಾಲೆಯು ಪ್ರತಿ ವರ್ಷ ಅಭಿವೃದ್ಧಿಯ ಪಥದೊಂದಿಗೆ ಉನ್ನತಿಯ ಪ್ರಗತಿಯನ್ನು ದಾಖಲಿಸುತ್ತಾ ಸಾಗುತ್ತಿರುವ ಈ ಸುಸಂದರ್ಭದಲ್ಲಿ ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ನಡೆದ 10 ಹಲವು ಚಟುವಟಿಕೆಗಳ ಸಂಕ್ಷಿಪ್ತ ವಿವರಣೆಯೊಂದಿಗೆ 112ನೇ ವರ್ಷದ ಪ್ರಗತಿಯ ಮೆಟ್ಟಿಲಿಗೆ ದಾಪುಗಾಲಿಡುತ್ತಾ ಶಾಲೆಯ ಸಮಗ್ರ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತಹ 2025-26ನೇ ಸಾಲಿನ ನಮ್ಮಿ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಶಾಲಾ SDMC, ಹಳೆ ವಿದ್ಯಾರ್ಥಿ ಸಂಘ, ಬರ್ಕೆ ಫ್ರೆಂಡ್ಸ್, ಉತ್ಸಾಹಿ ತರುಣ ವೃಂದ ಈ ಸಂಘಟನೆಗಳೊಂದಿಗೆ ನಿಟ್ಟೆ ಎಜುಕೇಷನ್ ಟ್ರಸ್ಟ್, ಕೋಸ್ಟಲ್ ರೌಂಡ್ ಟೇಬಲ್ ಮಂಗಳೂರು 190, ರೋಟರಿ ಡೌನ್ ಟೌನ್ ಮಂಗಳೂರು, ಸತ್ಯ ಸೇವಾ ಟ್ರಸ್ಟ್ ಮುಂತಾದ ಸ್ವಯಂ ಸೇವಾ ಸಂಘಟನೆಗಳ ಸಹಭಾಗಿತ್ವ ಸಹಕಾರದಿಂದ ಯಶಸ್ಸಿನ ಪಥದಲ್ಲಿ ಮುನ್ನಡೆಯುತ್ತಿರುವುದು ನಮಗೆಲ್ಲ ಅಭಿಮಾನದ ಸಂಗತಿ. ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳೇ ಆಸ್ತಿ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ರವರು ಈ ಶಾಲೆಯನ್ನು ದತ್ತು ಪಡೆಯುವುದರ ಮೂಲಕ ಕಳೆದ 4 ವರ್ಷಗಳ ಅವಧಿಯಲ್ಲಿ 7 ತರಗತಿ ಕೊಠಡಿಗಳನ್ನು ಸರಕಾರದಿಂದ ಮಂಜೂರು ಮಾಡುವುದರ ಜೊತೆಗೆ ತಮ್ಮ ಅನುದಾನವನ್ನು ನೀಡಿ ಸುಮಾರು 75 ಲಕ್ಷದ ಅನುದಾನವನ್ನು ಒದಗಿಸಿಕೊಟ್ಟು ತಾವು ಕಲಿತ ಶಾಲೆಯ ಋಣವನ್ನು ತೀರಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳುತ್ತಿದ್ದೇನೆ. ಹತ್ತಿರದ ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಭಾವದಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಾ ಮುಚ್ಚುವ ಹಂತಕ್ಕೆ ತಲುಪಿದ ಈ ಶಾಲೆಯು 2013ರಲ್ಲಿ ಶಾಲಾಭಿವೃದ್ಧಿ ಸಮಿತಿ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದ ಮೂಲಕ ಶತಮಾನದ ಸಂಭ್ರಮಾಚರಣೆಯೊಂದಿಗೆ ತನ್ನ ಪಥವನ್ನು ಬದಲಿಸಿಕೊಂಡು ಭವಿಷ್ಯದಲ್ಲಿ ಭದ್ರವಾಗಿ ನೆಲೆಯೂರಬೇಕೆಂಬ ಪಣ ತೊಟ್ಟು ಶಾಲಾ ಮಕ್ಕಳಿಗೆ ಉಚಿತ ವಾಹನದ ಸೌಲಭ್ಯವನ್ನು ಒದಗಿಸಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಶಾಲೆಯ ಮರುಹುಟ್ಟಿಗೆ ಕಾರಣರಾದವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ ಮತ್ತು ಬರ್ಕೆ ಫ್ರೆಂಡ್ಸ್ ಸ್ಥಾಪಕಾಧ್ಯಕ್ಷರಾದ ಶ್ರೀ ಯಜ್ಞೇಶ್ವರ ಬರ್ಕೆ. ಇವರ ಜೊತೆ ನಿಟ್ಟೆ ಎಜುಕೇಷನ್ ಟ್ರಸ್ಟ್, SL ಶೇಟ್, ಸದಾನಂದ ಶೆಟ್ಟಿ, ಶ್ರೀಮತಿ ಶಾಲಿನಿ ಕಾಮತ್ ತಮ್ಮ ದೇಣಿಗೆಯನ್ನು ನೀಡುತ್ತಾ ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ಸಾಗಲು ಸಹಕರಿಸಿದರೆಂದರೆ ಅತಿಶಯೋಕ್ತಿಯಾಗಲಾರದು. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 231 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 9 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಬ್ಬರು ಅತಿಥಿ ಶಿಕ್ಷಕಿ, 2 ಗೌರವ ಶಿಕ್ಷಕರು, 3 ಅಡುಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯೋಪಾಧ್ಯಾಯರು ಸೇರಿದಂತೆ ಎಲ್ಲ ಶಿಕ್ಷಕರು ಅರ್ಪಣಾ ಮನೋಭಾವದಿಂದ ದುಡಿದು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದ್ದಾರೆ. ಶಾಲಾ ಪ್ರಾರಂಭೋತ್ಸವವು ಅದ್ಧೂರಿಯಾಗಿ ನಡೆದು ಚಿಣ್ಣರ ಸ್ವಾಗತವನ್ನು ನಮ್ಮ ಕರಾವಳಿಯ ಹಲವು ಪತ್ರಿಕೆಗಳು ಮುಖಪುಟದಲ್ಲಿ ಪ್ರಕಟಿಸಿರುವುದರೊಂದಿಗೆ ನಮ್ಮ ಶಾಲೆಯ ಬಗ್ಗೆ ಗೌರವಾಭಿಮಾನವನ್ನು ಪ್ರದರ್ಶಿಸಿದೆ. ಜೂನ್ ತಿಂಗಳಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯನ್ನು ಕೋಸ್ಟಲ್ ರೌಂಡ್ ಟೇಬಲ್ 190 ಇವರ ಸಹಯೋಗದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸುವುದರೊಂದಿಗೆ ಆಚರಿಸಲಾಯಿತು. ಸತ್ಯಸಾಯಿ ಸೇವಾ ಸಮಿತಿ ಇದರ ವತಿಯಿಂದ ದಂತ ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಸರಕಾರದ ಪ್ರೋತ್ಸಾಹಕ ಯೋಜನೆಗಳು. ಮಗು ರಾಷ್ಟ್ರದ ಸಂಪತ್ತು. ಪ್ರತಿಯೊಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರದು. 6ರಿಂದ 14 ವಯೋಮಾನದ ಎಲ್ಲ ಮಕ್ಕಳು ಶಿಕ್ಷಣ ಪಡೆಯಬೇಕೆಂಬ ಸರಕಾರದ ಈ ಕೆಳಗಿನ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ಮಕ್ಕಳಿಗೆ 2 ಸೆಟ್ ಉಚಿತ ಸಮವಸ್ತ್ರ ಹಾಗೂ ಉಚಿತ ಪಠ್ಯಪುಸ್ತಕ.
ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಅಡಿಯಲ್ಲಿ ಇಸ್ಕಾನ್ ಸಹಯೋಗದಲ್ಲಿ ಪೌಷ್ಟಿಕಾಂಶಯುಕ್ತ ಮಧ್ಯಾಹ್ನದ ಬಿಸಿಯೂಟ. ವಾರದ 5 ದಿನ ಎಲ್ಲ ಮಕ್ಕಳಿಗೆ ಬಿಸಿ ಬಿಸಿ ಸಾಯಿ ರಾಗಿ ಶೂರ್ ವಿತರಣೆ. ವಾರದ 2 ದಿನ ಸರಕಾರದ ವತಿಯಿಂದ ಹಾಗೂ ಉಳಿದ 4 ದಿನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ. ಎಲ್ಲ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ. ಸಹಪಠ್ಯ ಚಟುವಟಿಕೆ. ಮಕ್ಕಳಲ್ಲಿ ರಾಷ್ಟ್ರಪ್ರಜ್ಞೆ ಬೆಳೆಸುವರೆ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಹಾಗೂ ಇತರ ದಿನಾಚರಣೆಗಳನ್ನು ಶಾಲೆಯಲ್ಲಿ ಆಚರಿಸಲಾಗುತ್ತಿದೆ. ಸಾಮೂಹಿಕ ಕವಾಯತು, ಕ್ರೀಡೆಗಳ ಮೂಲಕ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಲಾಗುತ್ತಿದೆ. ವಿವಿಧ ಸಂಘಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲಾಗುತ್ತಿದೆ. ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯವರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಪ್ರತಿ ಮಂಗಳವಾರ ಅಪರಾಹ್ನ 2 ಅವಧಿಗಳ ತರಗತಿ ನಡೆಸಲಾಗುತ್ತಿದೆ. ವರದಿ ವರ್ಷದ ಸಾಧನೆಗಳು. 2022-23ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವೇದವ್ಯಾಸ ಕಾಮತ್ರವರು ಸುಮಾರು 21.20 ಲಕ್ಷ ರೂಪಾಯಿಯನ್ನು ಕೊಠಡಿ ನಿರ್ಮಾಣಕ್ಕಾಗಿ ಅನುದಾನ ನೀಡಿರುತ್ತಾರೆ. ಮಕ್ಕಳಿಗೆ ಕೈ ತೊಳೆಯುವ ಘಟಕದಲ್ಲಿ ಬಿಸಿಲು ಗಾಳಿ ಮಳೆಗೆ ಅನುಕೂಲವಾಗುವಂತೆ SK ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯಿಂದ ಸುಮಾರು 25,000 ಮೌಲ್ಯದ ಶೀಟ್ ಹಾಕುವರೆ ಹಣ ಮಂಜೂರಾಗಿರುತ್ತದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೈ ತೊಳೆಯುವ ಘಟಕದ ಅವಶ್ಯಕತೆ ಮನಗಂಡ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯವರು ಹೆಚ್ಚುವರಿಯಾಗಿ ಸುಮಾರು ರೂಪಾಯಿ 10,000 ಮೌಲ್ಯದ ಕೈ ತೊಳೆಯುವ ಘಟಕವನ್ನು ನೀಡಿರುತ್ತಾರೆ. ಯಶ್ರಾಜ್ ಬೆಂಗಳೂರು ಇವರ ವತಿಯಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ 1 ಜೊತೆ ಸಮವಸ್ತ್ರ ನೀಡಿರುತ್ತಾರೆ. ಇದನ್ನು ಒದಗಿಸುವಲ್ಲಿ ಯಜ್ಞೇಶ್ವರ್ ಬರ್ಕೆ ಇವರ ಸಹಕಾರ ಅಪಾರವಾಗಿದೆ. ಸ್ಟಡಿ ಲರ್ನ್ ಎಂಫಾಸಿಸ್ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ಮಕ್ಕಳ ಕಲಿಕೆಯಲ್ಲಿ ನಾವೀನ್ಯತೆ ತರಲು ಸುಮಾರು 1.5 ಲಕ್ಷದ ಸ್ಮಾರ್ಟ್ ಬೋರ್ಡನ್ನು ನೀಡಿರುತ್ತಾರೆ. ಸತ್ಯಸಾಯಿ ಸೇವಾ ಸಮಿತಿ ಇವರ ವತಿಯಿಂದ ಪ್ರತಿ ತಿಂಗಳು ಆಯ್ದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಆಹಾರದ ಕಿಟ್ಟನ್ನು ವಿತರಿಸಲಾಗುತ್ತಿದೆ. ಗೌರವ ಶಿಕ್ಷಕರ ವೇತನಕ್ಕೆ ಹಲವು ವರ್ಷಗಳಿಂದ ಸತ್ಯಸಾಯಿ ಸೇವಾ ಸಮಿತಿ ಮಂಗಳೂರು, KJ ಶೆಟ್ಟಿ ಮಣ್ಣಗುಡ್ಡೆ ಹಾಗೂ ಲ್ಯಾಂಡ್ ಟ್ರೇಡರ್ಸ್ ಇವರು ಸಹಾಯಧನ ನೀಡುತ್ತಾ ಬಂದಿರುತ್ತಾರೆ. ಲಕ್ಷ್ಮೀದೇವಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಮಣ್ಣಗುಡ್ಡ ಮಂಗಳೂರು ಇವರು ಗೌರವ ಶಿಕ್ಷಕರ ವೇತನವನ್ನು ನೀಡುತ್ತಾ ಬಂದಿರುತ್ತಾರೆ. ಮಣ್ಣಗುಡ್ಡ ವಾರ್ಡಿನ ನಿಕಟಪೂರ್ವ ಕಾರ್ಪೊರೇಟರ್ ಆಗಿರುವ ಶ್ರೀಮತಿ ಸಂಧ್ಯಾ ಮೋಹನ್ ಆಚಾರ್ ನಮ್ಮ ಶಾಲೆಯಲ್ಲಿ ಬರುವ ನೀರಿನ ಸಮಸ್ಯೆ ಅಥವಾ ಕಸ ವಿಲೇವಾರಿ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ನಿರಂತರ ಸಹಕಾರ ನೀಡುತ್ತಿದ್ದಾರೆ. ರಿಕ್ಷಾ ಚಾಲಕ ಮಾಲಕರ ಸಂಘ, ಟೈಲರ್ ಅಸೋಸಿಯೇಷನ್ ಇವರೂ ಸಹ ನಮ್ಮ ಶಾಲೆಗೆ ಸಹಕಾರ ನೀಡುತ್ತಿರುತ್ತಾರೆ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಚೈತನ್ಯ, ಆಂಜನೇಯ, ಮಣಿಕಂಠ, ಪ್ರಕೃತಿ, ವಿಶಾಲ್, ರಾಹುಲ್ ಹಾಗೂ ರಿಥಿಕಾ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರುತ್ತಾರೆ. ನಮ್ಮ ಶಾಲೆಯ ಕ್ರಿಯಾಶೀಲ ಗಣಿತ ವಿಜ್ಞಾನ ಶಿಕ್ಷಕರಾದ ಶ್ರೀ ಮಹಮ್ಮದ್ ತೌಸೀಫ್ ಇವರು ತಾಲೂಕು ಮಟ್ಟದ ಶಿಕ್ಷಕರ ಚಟುವಟಿಕೆಯಾದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಸತತ 4ನೇ ಬಾರಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ನಮ್ಮ ಶಾಲಾ ಕೀರ್ತಿ ಪತಾಕೆಯನ್ನು ಗಗನದೆತ್ತರಕ್ಕೆ ಹಾರಿಸಿರುತ್ತಾರೆ. ಅಗಸ್ತ್ಯ ಫೌಂಡೇಶನ್ನವರು ನಡೆಸಿದ ತಾಲೂಕು ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಶಾಲೆಯ ಮುಖ್ಯ ಅವಶ್ಯಕತೆಗಳು: ಶಾಲೆಯಲ್ಲಿ ನಡೆಯುವ ಮಕ್ಕಳ ಚಟುವಟಿಕೆಗಳನ್ನು ವೀಕ್ಷಿಸಲು ಹಾಗೂ ಶಿಸ್ತನ್ನು ಕಾಪಾಡಲು CC ಕ್ಯಾಮರಾ ಅತಿ ಅವಶ್ಯಕವಾಗಿರುತ್ತದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾದ ಒಳಾಂಗಣ ಕ್ರೀಡಾಂಗಣದ ವ್ಯವಸ್ಥೆಯ ಅಗತ್ಯತೆ ಇರುತ್ತದೆ. ಹೊಸ ಕಟ್ಟಡದ ಮೇಲೆ ಶೀಟ್ ಅಳವಡಿಕೆ, ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಶುಚಿತ್ವಕ್ಕೆ ಒತ್ತು ಕೊಟ್ಟು ನ್ಯಾಪ್ಕಿನ್ ಬರ್ನರ್ ಅವಶ್ಯಕವಾಗಿರುತ್ತದೆ. ಈ ಡಿಜಿಟಲ್ ಕಾಲದಲ್ಲಿ ಮಕ್ಕಳು ಬೆರಳಿನ ತುದಿಯಲ್ಲೇ ಮಾಹಿತಿ ಸಂಗ್ರಹಿಸಿ ಜ್ಞಾನ ಹೆಚ್ಚಿಸುವರೆ ಕಂಪ್ಯೂಟರ್ ಹಾಗೂ 2 ಸ್ಮಾರ್ಟ್ ಬೋರ್ಡ್ನ ಅವಶ್ಯಕತೆ ನಮ್ಮ ಶಾಲೆಗಿದೆ. ಶಾಲೆಯ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಶಾಲಾ ಆವರಣಗೋಡೆಯ ಮೇಲೆ ತಂತಿ ಬೇಲಿ ಅವಶ್ಯಕವಾಗಿದೆ. ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವುದರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಹೊಸ ಕಟ್ಟಡಕ್ಕೆ ಒಂದು ಕುಡಿಯುವ ನೀರಿನ ಘಟಕ ಅತಿ ಅವಶ್ಯಕವಾಗಿದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಕ್ರೀಡೆ ಅತಿ ಅಗತ್ಯ. ಈ ಕ್ರೀಡಾ ಸಾಮಗ್ರಿಗಳನ್ನು ದಾಸ್ತಾನು ಮಾಡುವರೆ ಕ್ರೀಡಾ ಕೊಠಡಿಯ ಅಗತ್ಯವಾಗಿದೆ. ಶಾಲಾ ಸೌಂದರೀಕರಣಕ್ಕೆ ನಮ್ಮ ಶಾಲೆಗೆ ಶಾಲಾ ಕೈತೋಟ ಬೇಕಾಗಿರುತ್ತದೆ. ನಮ್ಮ ಶಾಲೆಯ ಅಭಿವೃದ್ಧಿಗೆ ಕಾರಣೀಕರ್ತರಾದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ವಂದನೆಗಳು.
ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ನಮ್ಮೆಲ್ಲ ವಿದ್ಯಾಭಿಮಾನಿಗಳಿಗೆ ವಂದನೆಗಳು, ಅಭಿವಂದನೆಗಳು. ನಮ್ಮೀ ಶಾಲೆಯು ಹಲವಾರು ಜ್ಞಾನದಾಹಿಗಳಿಗೆ ಜ್ಞಾನಾಮೃತ ನೀಡುವ ಜ್ಞಾನದೀವಿಗೆ. ಈ ಜ್ಞಾನದೀವಿಗೆಯು ಸದಾ ಉರಿಯುತ್ತಿರುವಂತೆ ಜ್ಞಾನವೆಂಬ ತೈಲವೆರೆಯೋಣ. ಎಲ್ಲರಿಗೂ ಸನ್ಮಂಗಳವಾಗಲಿ ಎಂದು ಹಾರೈಸುತ್ತಾ ವರದಿಗೆ ಮಂಗಳವಿಡುತ್ತೇನೆ. ಸುವರ್ಣ ಹೆಜ್ಜೆಯ ಸಾಲು ಹಾದಿಯನ್ನು ತೆರೆದಿಟ್ಟ ಶಿಕ್ಷಕಿ ಶಶಿಕಲಾಕ್ಕೆ ಇವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಕಡಿಮೆ ಸಂಖ್ಯೆಯಿಂದ ಮಕ್ಕಳು ಕಲಿಯುತ್ತಿದ್ದಂತಹ ಈ ಶಾಲೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಂದರೆ ಅದು ದಾನಿಗಳ ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ. 25ರ ಅಸ್ತಂಗತದೊಂದಿಗೆ 2026ರ ಸೂರ್ಯೋದಯ ಜಗತ್ತಿನೆಲ್ಲೆಡೆ ಸಂಭ್ರಮ ದಿನಾಚರಣೆಗೆ ಸಾಕ್ಷಿಯಾದರೆ ನಮ್ಮ ಕರಾವಳಿಗೆ, ಅದರಲ್ಲಿಯೂ ನಮ್ಮ ಮಂಗಳೂರಿಗೆ ಸೂತಕದ ಛಾಯೆ ಆವರಿಸುವಂತೆ ಮಾಡಿದ್ದು ವಿಪರ್ಯಾಸವೇ ಸರಿ. ಭಾರತದ ಮಾಜಿ ಲೋಕಸಭಾ ಸ್ಪೀಕರ್ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ದಿವಂಗತ ನ್ಯಾಯಮೂರ್ತಿ KS ಹೆಗ್ಡೆ ಅವರ ದ್ವಿತೀಯ ಪುತ್ರರಾಗಿ 1939ರಲ್ಲಿ ಶ್ರೀ ನಿಟ್ಟೆ ವಿನಯ್ ಹೆಗ್ಡೆ ಅವರು ಮಂಗಳೂರು ಜನಿಸಿದರು. ಶ್ರೀಯುತರು ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣವನ್ನು ಪೂರೈಸಿದರು. ಬಾಲ್ಯದಿಂದಲೇ ಶಿಸ್ತು, ಬದ್ಧತೆ ಮತ್ತು ಸಮಾಜಮುಖಿ ಕಾರ್ಯದ ಬಗ್ಗೆ ಕಾಳಜಿ ಹೊಂದಿದ್ದ ವಿನಯ್ ಹೆಗ್ಡೆಯವರು ಮುಂದಿನ ದಿನಗಳಲ್ಲಿ ಅದನ್ನೇ ತಮ್ಮ ಜೀವನದ ಧ್ಯೇಯವಾಗಿರಿಸಿಕೊಂಡಿದ್ದರು. 1979ರಲ್ಲಿ ನಿಟ್ಟೆ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಿರಿಸಿದರು. ಅದೇ ಸಂಸ್ಥೆ ಇಂದು ನಿಟ್ಟೆ, ಮಂಗಳೂರು ಮತ್ತು ಬೆಂಗಳೂರಿನ ಪರಿಸರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳ ಡೀಮ್ಡ್ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಗೊಳ್ಳುವಲ್ಲಿ ಇವರ ಪಾತ್ರ ಮಹತ್ತರವಾದದ್ದು. ಶಿಕ್ಷಣ ಕ್ಷೇತ್ರದ ಜೊತೆಗೆ ಲೆಮಿನಾಸ್ ಸಸ್ಪೆನ್ಷನ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಲೆಮಿನಾ ಸಮೂಹ ಸಂಸ್ಥೆಗಳ ಸ್ಥಾಪಕ ಅಧ್ಯಕ್ಷರಾಗಿದ್ದ ಶ್ರೀಯುತರು ಆಟೋಮೊಬೈಲ್ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಲೆಮಿನಾವನ್ನು ಪ್ರಮುಖ ಸಂಸ್ಥೆಯಾಗಿ ರೂಪಿಸಿದರು. ಹೀಗೆ ಶಿಕ್ಷಣ ಮತ್ತು ಉದ್ಯಮವನ್ನು ಸಮತೋಲನದಿಂದ ಮುನ್ನಡೆಸಿದ ವಿರಳ ವ್ಯಕ್ತಿತ್ವ ಇವರದು. ತಮ್ಮ ಹೆಸರಿನಲ್ಲಿನ ವಿನಯದಂತೆ ಮೌನ ಸಮಾಜ ಸೇವಕರಾಗಿ ಆರೋಗ್ಯ, ಶಿಕ್ಷಣ, ಧಾರ್ಮಿಕ ಮತ್ತು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅನೇಕ ಯೋಜನೆಗಳಿಗೆ ಬೆಂಬಲ ನೀಡಿದ ಶ್ರೀಯುತರು ಮೌನ ಸೇವಕರಾಗಿ ಜನಸಮೂಹದ ಹೃದಯ ಗೆದ್ದವರು. ಅದರಲ್ಲಿಯೂ ನಮ್ಮ ಶಾಲಾ ವಾಹನದ ವ್ಯವಸ್ಥೆಗಾಗಿ ಪ್ರತಿ ವರ್ಷ 1 ಲಕ್ಷ ರು ನಗದನ್ನು ನೀಡಿ ನಮ್ಮ ಮಕ್ಕಳ ಉಚಿತ ವಾಹನ ಸೌಕರ್ಯಕ್ಕೆ ಮುನ್ನಡಿ ಬರೆದಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರೆ ಹಲವು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡುವುದರ ಮೂಲಕ ಇವರಿಗೆ ಗೌರವ ಸಮರ್ಪಿಸಿದ್ದಾರೆ. ಹೀಗೆ 10 ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಧೀಮಂತ ವ್ಯಕ್ತಿತ್ವ ಜನವರಿ 1, 2020ರ ಮುಂಜಾನೆ ನಮ್ಮೆಲ್ಲರನ್ನು ಅಗಲಿ ಭಗವಂತನಲ್ಲಿ ಲೀನವಾಗಿದೆ. ಇವರ ಅಗಲಿಕೆ ಒಂದು ಯುಗದ ಅಂತ್ಯವಾಗಿದೆ. ಆದರೆ ಅವರು ಕಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳು, ಬೆಳೆಸಿದಂತಹ ವಿದ್ಯಾರ್ಥಿ ವೃಂದ ಮತ್ತು ಸಮಾಜಕ್ಕೆ ನೀಡಿದ ಸೇವೆಗಳು ಸದಾ ಡಾಕ್ಟರ್ ವಿನಯ್ ಹೆಗ್ಡೆ ಅವರನ್ನು ನಮ್ಮೆಲ್ಲರ ನಡುವೆ ಜೀವಂತವಾಗಿರಿಸಲಿದೆ ಎನ್ನುತ್ತಾ ಅಂತಹ ಮಹಾನ್ ಚೇತನಕ್ಕೆ ಇಂದಿನ ವೇದಿಕೆಯಲ್ಲಿ 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಸಂಘದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಚಂದ್ರ ಶೆಟ್ಟಿ ಅವರು ನುಡಿನಮನ ಸಲ್ಲಿಸಬೇಕಾಗಿ ಕೋರ್ತೇನೆ. ವಿನಯ್ ಹೆಗ್ಡೆ ಅವರಂದರೆ ನಿಜವಾಗಿ ನಮ್ಮ ದೇಶದ ಒಂದು ಶಕ್ತಿ ಅಂತ ಹೇಳ್ಬೋದು. ವಿನಯ್ ಹೆಗ್ಡೆರನ್ನು ಯಾವಾಗಲೂ ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲದೆ ಈ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಅಥವಾ ಈ ದೇಶದ ವಿವಿಧ ಭಾಗದ ಜನರಿಗೂ ವಿನಯ್ ಹೆಗ್ಡೆರಂದರೆ ಅಷ್ಟು ಸರಳ ಸಜ್ಜನಿಕೆ ಒಂದು ವ್ಯಕ್ತಿ. ಅವರು
ನೀಡಿದಂಥ ಸೇವೆ ಇನ್ನು 100 ವರ್ಷ 1000 ವರ್ಷ ಹೋದರೂ ಕಾರ್ಪೊರೇಟರ್ ಆದ ಶ್ರೀಮತಿ ಸಂಧ್ಯಾ ಮೋಹನಾಚಾರ್ ಹಾಗೂ ಸಹಕರಿಸಿದ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ವಂದನೆಗಳು. ಶಾಲೆ ಎಂದರೆ ಕೇವಲ ಬೋಧನೆ ಕಲಿಕೆ ಮಾತ್ರವಲ್ಲ, ಪಠ್ಯೇತರ ಚಟುವಟಿಕೆಗಳನ್ನು ಸಮ್ಮಿಲಿಸಿ ಉಳಿಯುವ ಪರಿ. ವರ್ಷದಿಂದ ವರ್ಷಕ್ಕೆ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುವ ಕಲೆ. ಈ ಎಲ್ಲ ಸಾಧನೆಗಳ ಪ್ರಗತಿ ಪಥವನ್ನು ನಿಮ್ಮ ಮುಂದೆ ಚುಟುಕಾಗಿ ಅನಾವರಣಗೊಳಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶಶಿಕಲಾ ಕೆ ಇವರು ವರದಿ ವಾಚನದ ಮೂಲಕ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಣಗುಡ್ಡೆ, ಮಂಗಳೂರು ಉತ್ತರ ವಲಯ, ದಕ್ಷಿಣ ಕನ್ನಡ 5/7/5003 112ನೇ ವರ್ಷದ ಶಾಲಾ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಸಮಾರಂಭ 2025-26 ಶಾಲಾ ವರದಿ. ಮಂಗಳೂರಿನ ಹೃದಯ ಭಾಗದಲ್ಲಿದ್ದು ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲವನ್ನಾಗಿಸಿದ ನಮ್ಮ ಹೆಮ್ಮೆಯ ಮಣ್ಣಗುಡ್ಡೆ ಶಾಲೆ ಇಂದು 112ನೇ ವರ್ಷಾಚರಣೆಯನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ಭಾಗಿಗಳಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶತಮಾನೋತ್ತರ ಈ ಶಾಲೆಯು ಪ್ರತಿ ವರ್ಷ ಅಭಿವೃದ್ಧಿಯ ಪಥದೊಂದಿಗೆ ಉನ್ನತಿಯ ಪ್ರಗತಿಯನ್ನು ದಾಖಲಿಸುತ್ತಾ ಸಾಗುತ್ತಿರುವ ಈ ಸುಸಂದರ್ಭದಲ್ಲಿ ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ನಡೆದ 10 ಹಲವು ಚಟುವಟಿಕೆಗಳ ಸಂಕ್ಷಿಪ್ತ ವಿವರಣೆಯೊಂದಿಗೆ 112ನೇ ವರ್ಷದ ಪ್ರಗತಿಯ ಮೆಟ್ಟಿಲಿಗೆ ದಾಪುಗಾಲಿಡುತ್ತಾ ಶಾಲೆಯ ಸಮಗ್ರ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತಹ 2025-26ನೇ ಸಾಲಿನ ನಮ್ಮಿ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಶಾಲಾ SDMC, ಹಳೆ ವಿದ್ಯಾರ್ಥಿ ಸಂಘ, ಬರ್ಕೆ ಫ್ರೆಂಡ್ಸ್, ಉತ್ಸಾಹಿ ತರುಣ ವೃಂದ ಈ ಸಂಘಟನೆಗಳೊಂದಿಗೆ ನಿಟ್ಟೆ ಎಜುಕೇಷನ್ ಟ್ರಸ್ಟ್, ಕೋಸ್ಟಲ್ ರೌಂಡ್ ಟೇಬಲ್ ಮಂಗಳೂರು 190, ರೋಟರಿ ಡೌನ್ ಟೌನ್ ಮಂಗಳೂರು, ಸತ್ಯ ಸೇವಾ ಟ್ರಸ್ಟ್ ಮುಂತಾದ ಸ್ವಯಂ ಸೇವಾ ಸಂಘಟನೆಗಳ ಸಹಭಾಗಿತ್ವ ಸಹಕಾರದಿಂದ ಯಶಸ್ಸಿನ ಪಥದಲ್ಲಿ ಮುನ್ನಡೆಯುತ್ತಿರುವುದು ನಮಗೆಲ್ಲ ಅಭಿಮಾನದ ಸಂಗತಿ. ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳೇ ಆಸ್ತಿ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ರವರು ಈ ಶಾಲೆಯನ್ನು ದತ್ತು ಪಡೆಯುವುದರ ಮೂಲಕ ಕಳೆದ 4 ವರ್ಷಗಳ ಅವಧಿಯಲ್ಲಿ 7 ತರಗತಿ ಕೊಠಡಿಗಳನ್ನು ಸರಕಾರದಿಂದ ಮಂಜೂರು ಮಾಡುವುದರ ಜೊತೆಗೆ ತಮ್ಮ ಅನುದಾನವನ್ನು ನೀಡಿ ಸುಮಾರು 75 ಲಕ್ಷದ ಅನುದಾನವನ್ನು ಒದಗಿಸಿಕೊಟ್ಟು ತಾವು ಕಲಿತ ಶಾಲೆಯ ಋಣವನ್ನು ತೀರಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳುತ್ತಿದ್ದೇನೆ. ಹತ್ತಿರದ ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಭಾವದಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಾ ಮುಚ್ಚುವ ಹಂತಕ್ಕೆ ತಲುಪಿದ ಈ ಶಾಲೆಯು 2013ರಲ್ಲಿ ಶಾಲಾಭಿವೃದ್ಧಿ ಸಮಿತಿ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದ ಮೂಲಕ ಶತಮಾನದ ಸಂಭ್ರಮಾಚರಣೆಯೊಂದಿಗೆ ತನ್ನ ಪಥವನ್ನು ಬದಲಿಸಿಕೊಂಡು ಭವಿಷ್ಯದಲ್ಲಿ ಭದ್ರವಾಗಿ ನೆಲೆಯೂರಬೇಕೆಂಬ ಪಣತೊಟ್ಟು ಶಾಲಾ ಮಕ್ಕಳಿಗೆ ಉಚಿತ ವಾಹನದ ಸೌಲಭ್ಯವನ್ನು ಒದಗಿಸಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಶಾಲೆಯ ಮರುಹುಟ್ಟಿಗೆ ಕಾರಣರಾದವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ ಮತ್ತು ಬರ್ಕೆ ಫ್ರೆಂಡ್ಸ್ ಸ್ಥಾಪಕಾಧ್ಯಕ್ಷರಾದ ಶ್ರೀ ಯಜ್ಞೇಶ್ವರ ಬರ್ಕೆ. ಇವರ ಜೊತೆ ನಿಟ್ಟೆ ಎಜುಕೇಷನ್ ಟ್ರಸ್ಟ್, SL ಶೇಟ್, ಸದಾನಂದ ಶೆಟ್ಟಿ, ಶ್ರೀಮತಿ ಶಾಲಿನಿ ಕಾಮತ್ ತಮ್ಮ ದೇಣಿಗೆಯನ್ನು ನೀಡುತ್ತಾ ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ಸಾಗಲು ಸಹಕರಿಸಿದರೆಂದರೆ ಅತಿಶಯೋಕ್ತಿಯಾಗಲಾರದು. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 231 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 9 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಬ್ಬರು ಅತಿಥಿ ಶಿಕ್ಷಕಿ, 2 ಗೌರವ ಶಿಕ್ಷಕರು, 3 ಅಡುಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯೋಪಾಧ್ಯಾಯರು ಸೇರಿದಂತೆ ಎಲ್ಲ ಶಿಕ್ಷಕರು ಅರ್ಪಣಾ ಮನೋಭಾವದಿಂದ ದುಡಿದು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದ್ದಾರೆ. ಶಾಲಾ ಪ್ರಾರಂಭೋತ್ಸವವು ಅದ್ಧೂರಿಯಾಗಿ ನಡೆದು ಚಿಣ್ಣರ ಸ್ವಾಗತವನ್ನು ನಮ್ಮ ಕರಾವಳಿಯ ಹಲವು ಪತ್ರಿಕೆಗಳು ಮುಖಪುಟದಲ್ಲಿ ಪ್ರಕಟಿಸಿರುವುದರೊಂದಿಗೆ ನಮ್ಮ ಶಾಲೆಯ ಬಗ್ಗೆ ಗೌರವಾಭಿಮಾನವನ್ನು ಪ್ರದರ್ಶಿಸಿದೆ. ಜೂನ್ ತಿಂಗಳಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯನ್ನು ಕೋಸ್ಟಲ್ ರೌಂಡ್ ಟೇಬಲ್ 190 ಇವರ ಸಹಯೋಗದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸುವುದರೊಂದಿಗೆ ಆಚರಿಸಲಾಯಿತು. ಸತ್ಯಸಾಯಿ ಸೇವಾ ಸಮಿತಿ ಇದರ ವತಿಯಿಂದ ದಂತ ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಸರಕಾರದ ಪ್ರೋತ್ಸಾಹಕ ಯೋಜನೆಗಳು. ಮಗು ರಾಷ್ಟ್ರದ ಸಂಪತ್ತು.
ಪ್ರತಿಯೊಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರದು. 6ರಿಂದ 14 ವಯೋಮಾನದ ಎಲ್ಲ ಮಕ್ಕಳು ಶಿಕ್ಷಣ ಪಡೆಯಬೇಕೆಂಬ ಸರಕಾರದ ಈ ಕೆಳಗಿನ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ಮಕ್ಕಳಿಗೆ 2 ಸೆಟ್ ಉಚಿತ ಸಮವಸ್ತ್ರ ಹಾಗೂ ಉಚಿತ ಪಠ್ಯಪುಸ್ತಕ. ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಅಡಿಯಲ್ಲಿ ಇಸ್ಕಾನ್ ಸಹಯೋಗದಲ್ಲಿ ಪೌಷ್ಟಿಕಾಂಶಯುಕ್ತ ಮಧ್ಯಾಹ್ನದ ಬಿಸಿಯೂಟ. ವಾರದ 5 ದಿನ ಎಲ್ಲ ಮಕ್ಕಳಿಗೆ ಬಿಸಿ ಬಿಸಿ ಸಾಯಿ ರಾಗಿ ಶೂರ್ ವಿತರಣೆ. ವಾರದ 2 ದಿನ ಸರಕಾರದ ವತಿಯಿಂದ ಹಾಗೂ ಉಳಿದ 4 ದಿನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ. ಎಲ್ಲ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ. ಸಹಪಠ್ಯ ಚಟುವಟಿಕೆ. ಮಕ್ಕಳಲ್ಲಿ ರಾಷ್ಟ್ರಪ್ರಜ್ಞೆ ಬೆಳೆಸುವರೆ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಹಾಗೂ ಇತರ ದಿನಾಚರಣೆಗಳನ್ನು ಶಾಲೆಯಲ್ಲಿ ಆಚರಿಸಲಾಗುತ್ತಿದೆ. ಸಾಮೂಹಿಕ ಕವಾಯತು ಕ್ರೀಡೆಗಳ ಮೂಲಕ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಲಾಗುತ್ತಿದೆ. ವಿವಿಧ ಸಂಘಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲಾಗುತ್ತಿದೆ. ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯವರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಪ್ರತಿ ಮಂಗಳವಾರ ಅಪರಾಹ್ನ 2 ಅವಧಿಗಳ ತರಗತಿ ನಡೆಸಲಾಗುತ್ತಿದೆ. ವರದಿ ವರ್ಷದ ಸಾಧನೆಗಳು. 2022-23ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವೇದವ್ಯಾಸ ಕಾಮತ್ರವರು ಸುಮಾರು 21.20 ಲಕ್ಷ ರೂಪಾಯಿಯನ್ನು ಕೊಠಡಿ ನಿರ್ಮಾಣಕ್ಕಾಗಿ ಅನುದಾನ ನೀಡಿರುತ್ತಾರೆ. ಮಕ್ಕಳಿಗೆ ಕೈ ತೊಳೆಯುವ ಘಟಕದಲ್ಲಿ ಬಿಸಿಲು ಗಾಳಿ ಮಳೆಗೆ ಅನುಕೂಲವಾಗುವಂತೆ SK ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯಿಂದ ಸುಮಾರು 25,000 ಮೌಲ್ಯದ ಶೀಟ್ ಹಾಕುವರೆ ಹಣ ಮಂಜೂರಾಗಿರುತ್ತದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೈ ತೊಳೆಯುವ ಘಟಕದ ಅವಶ್ಯಕತೆ ಮನಗಂಡ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯವರು ಹೆಚ್ಚುವರಿಯಾಗಿ ಸುಮಾರು ರೂಪಾಯಿ 10,000 ಮೌಲ್ಯದ ಕೈ ತೊಳೆಯುವ ಘಟಕವನ್ನು ನೀಡಿರುತ್ತಾರೆ. ಯಶ್ರಾಜ್ ಬೆಂಗಳೂರು ಇವರ ವತಿಯಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ 1 ಜೊತೆ ಸಮವಸ್ತ್ರ ನೀಡಿರುತ್ತಾರೆ. ಇದನ್ನು ಒದಗಿಸುವಲ್ಲಿ ಯಜ್ಞೇಶ್ವರ್ ಬರ್ಕೆ ಇವರ ಸಹಕಾರ ಅಪಾರವಾಗಿದೆ. ಸ್ಟಡಿ ಲರ್ನ್ ಎಂಫಾಸಿಸ್ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ಮಕ್ಕಳ ಕಲಿಕೆಯಲ್ಲಿ ನಾವೀನ್ಯತೆ ತರಲು ಸುಮಾರು 1.5 ಲಕ್ಷದ ಸ್ಮಾರ್ಟ್ ಬೋರ್ಡನ್ನು ನೀಡಿರುತ್ತಾರೆ. ಸತ್ಯಸಾಯಿ ಸೇವಾ ಸಮಿತಿ ಇವರ ವತಿಯಿಂದ ಪ್ರತಿ ತಿಂಗಳು ಆಯ್ದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಆಹಾರದ ಕಿಟ್ಟನ್ನು ವಿತರಿಸಲಾಗುತ್ತಿದೆ. ಗೌರವ ಶಿಕ್ಷಕರ ವೇತನಕ್ಕೆ ಹಲವು ವರ್ಷಗಳಿಂದ ಸತ್ಯಸಾಯಿ ಸೇವಾ ಸಮಿತಿ ಮಂಗಳೂರು, KJ ಶೆಟ್ಟಿ ಮಣ್ಣಗುಡ್ಡೆ ಹಾಗೂ ಲ್ಯಾಂಡ್ ಟ್ರೇಡರ್ಸ್ ಇವರು ಸಹಾಯಧನ ನೀಡುತ್ತಾ ಬಂದಿರುತ್ತಾರೆ. ಲಕ್ಷ್ಮೀದೇವಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಮಣ್ಣಗುಡ್ಡ ಮಂಗಳೂರು ಇವರು ಗೌರವ ಶಿಕ್ಷಕರ ವೇತನವನ್ನು ನೀಡುತ್ತಾ ಬಂದಿರುತ್ತಾರೆ. ಮಣ್ಣಗುಡ್ಡ ವಾರ್ಡಿನ ನಿಕಟಪೂರ್ವ ಕಾರ್ಪೊರೇಟರ್ ಆಗಿರುವ ಶ್ರೀಮತಿ ಸಂಧ್ಯಾ ಮೋಹನ್ ಆಚಾರ್ ನಮ್ಮ ಶಾಲೆಯಲ್ಲಿ ಬರುವ ನೀರಿನ ಸಮಸ್ಯೆ ಅಥವಾ ಕಸ ವಿಲೇವಾರಿ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ನಿರಂತರ ಸಹಕಾರ ನೀಡುತ್ತಿದ್ದಾರೆ. ರಿಕ್ಷಾ ಚಾಲಕ ಮಾಲಕರ ಸಂಘ, ಟೈಲರ್ ಅಸೋಸಿಯೇಷನ್ ಇವರೂ ಸಹ ನಮ್ಮ ಶಾಲೆಗೆ ಸಹಕಾರ ನೀಡುತ್ತಿರುತ್ತಾರೆ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಚೈತನ್ಯ, ಆಂಜನೇಯ, ಮಣಿಕಂಠ, ಪ್ರಕೃತಿ, ವಿಶಾಲ್, ರಾಹುಲ್ ಹಾಗೂ ರಿಥಿಕಾ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರುತ್ತಾರೆ. ನಮ್ಮ ಶಾಲೆಯ ಕ್ರಿಯಾಶೀಲ ಗಣಿತ ವಿಜ್ಞಾನ ಶಿಕ್ಷಕರಾದ ಶ್ರೀ ಮಹಮ್ಮದ್ ತೌಸೀಫ್ ಇವರು ತಾಲೂಕು ಮಟ್ಟದ ಶಿಕ್ಷಕರ ಚಟುವಟಿಕೆಯಾದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಸತತ 4ನೇ ಬಾರಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ನಮ್ಮ ಶಾಲಾ ಕೀರ್ತಿ ಪತಾಕೆಯನ್ನು ಗಗನದೆತ್ತರಕ್ಕೆ ಹಾರಿಸಿರುತ್ತಾರೆ. ಅಗಸ್ತ್ಯ ಫೌಂಡೇಶನ್ನವರು ನಡೆಸಿದ ತಾಲೂಕು ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಶಾಲೆಯ ಮುಖ್ಯ ಅವಶ್ಯಕತೆಗಳು: ಶಾಲೆಯಲ್ಲಿ ನಡೆಯುವ ಮಕ್ಕಳ ಚಟುವಟಿಕೆಗಳನ್ನು ವೀಕ್ಷಿಸಲು ಹಾಗೂ ಶಿಸ್ತನ್ನು ಕಾಪಾಡಲು CC ಕ್ಯಾಮರಾ ಅತಿ ಅವಶ್ಯಕವಾಗಿರುತ್ತದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾದ ಒಳಾಂಗಣ ಕ್ರೀಡಾಂಗಣದ ವ್ಯವಸ್ಥೆಯ ಅಗತ್ಯತೆ ಇರುತ್ತದೆ. ಹೊಸ ಕಟ್ಟಡದ ಮೇಲೆ ಶೀಟ್ ಅಳವಡಿಕೆ, ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಶುಚಿತ್ವಕ್ಕೆ ಒತ್ತು ಕೊಟ್ಟು ನ್ಯಾಪ್ಕಿನ್ ಬರ್ನರ್ ಅವಶ್ಯಕವಾಗಿರುತ್ತದೆ. ಈ ಡಿಜಿಟಲ್ ಕಾಲದಲ್ಲಿ ಮಕ್ಕಳು ಬೆರಳಿನ ತುದಿಯಲ್ಲೇ ಮಾಹಿತಿ ಸಂಗ್ರಹಿಸಿ ಜ್ಞಾನ ಹೆಚ್ಚಿಸುವರೆ ಕಂಪ್ಯೂಟರ್ ಹಾಗೂ 2 ಸ್ಮಾರ್ಟ್ ಬೋರ್ಡ್ನ ಅವಶ್ಯಕತೆ ನಮ್ಮ ಶಾಲೆಗಿದೆ. ಶಾಲೆಯ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಶಾಲಾ ಆವರಣಗೋಡೆಯ ಮೇಲೆ ತಂತಿ ಬೇಲಿ ಅವಶ್ಯಕವಾಗಿದೆ. ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವುದರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಹೊಸ ಕಟ್ಟಡಕ್ಕೆ ಒಂದು ಕುಡಿಯುವ ನೀರಿನ ಘಟಕ ಅತಿ ಅವಶ್ಯಕವಾಗಿದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಕ್ರೀಡೆ ಅತಿ ಅಗತ್ಯ.
ಈ ಕ್ರೀಡಾ ಸಾಮಗ್ರಿಗಳನ್ನು ದಾಸ್ತಾನು ಮಾಡುವರೆ ಕ್ರೀಡಾ ಕೊಠಡಿಯ ಅಗತ್ಯವಾಗಿದೆ. ಶಾಲಾ ಸೌಂದರೀಕರಣಕ್ಕೆ ನಮ್ಮ ಶಾಲೆಗೆ ಶಾಲಾ ಕೈತೋಟ ಬೇಕಾಗಿರುತ್ತದೆ. ನಮ್ಮ ಶಾಲೆಯ ಅಭಿವೃದ್ಧಿಗೆ ಕಾರಣೀಕರ್ತರಾದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ವಂದನೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ನಮ್ಮೆಲ್ಲ ವಿದ್ಯಾಭಿಮಾನಿಗಳಿಗೆ ವಂದನೆಗಳು, ಅಭಿವಂದನೆಗಳು. ನಮ್ಮ ಈ ಶಾಲೆಯು ಹಲವಾರು ಜ್ಞಾನದಾಹಿಗಳಿಗೆ ಜ್ಞಾನಾಮೃತ ನೀಡುವ ಜ್ಞಾನದೀವಿಗೆ. ಈ ಜ್ಞಾನದೀವಿಗೆಯು ಸದಾ ಉರಿಯುತ್ತಿರುವಂತೆ ಜ್ಞಾನವೆಂಬ ತೈಲವೆರೆಯೋಣ. ಎಲ್ಲರಿಗೂ ಸನ್ಮಂಗಳವಾಗಲಿ ಎಂದು ಹಾರೈಸುತ್ತಾ ವರದಿಗೆ ಮಂಗಳವಿಡುತ್ತೇನೆ. ಅದು ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನರಿಗೆ ವಿದ್ಯಾಭ್ಯಾಸದ ಜೊತೆಗೆ ಯಾರೇ ಒಂದು ಕಷ್ಟದಲ್ಲಿದ್ದ ಮಕ್ಕಳಿಗೂ ಸಹ ಫ್ರೀ ವಿದ್ಯಾಭ್ಯಾಸ, ಅದು ಸಹ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಸೀಟ್ ಆಗಲಿ ಫ್ರೀಯಾಗಿ ಅವರು ಎಷ್ಟೋ ಮಕ್ಕಳಿಗೆ ನೀಡಿದ್ದಾರೆ. ಅದಲ್ಲದೆ ಅವರ ಕ್ಷೇಮ ಎಂಬ ಹಾಸ್ಪಿಟಲಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಅವರ ರಿಲೇಟಿವ್ಸು ತುಂಬ ಜನರಿದ್ದಾರೆ. ಅದು ಎಷ್ಟು 10 ಲಕ್ಷ ಆಗಲಿ 15 ಲಕ್ಷ ಆಗಲಿ ಎಷ್ಟು ಖರ್ಚಾದರೂ ಸಹ ಅವರು ನಿಂತು ಅವರ ಆರೋಗ್ಯದ ಬಗ್ಗೆ ಚಿಂತನೆ ನಡೆಸಿ ಅವರಿಗೆ ಆರೋಗ್ಯವನ್ನು ಸುಧಾರಣೆಗೋಸ್ಕರ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಶಾಲೆಗೂ ಆಗಿದೆ. ನಮ್ಮ ಶಾಲೆ ಭಾಳ ಕಷ್ಟದಲ್ಲಿ ನಡೀತಾ ಇತ್ತು. ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಸಹ ಕಡಿಮೆ ಇದ್ದರು. ಇವಾಗ 220, 240 ಮಕ್ಕಳಿದ್ದಾರೆ. ನಮಗೆ ಶಾಲಾ ವಾಹನದ ಅಗತ್ಯವಿದ್ದ ಕಾರಣ ನಾವು ಹೋಗಿ ಶಾಲಾ ಶಿಕ್ಷಕ ವೃಂದ ಹಾಗೂ ನಾವೆಲ್ಲ ಹೋಗಿ ಕೇಳಿದಾಗ ವಿನಯನ್ನ ಹೇಳಿದರು, ಸುರೇಶ ನಾನು ಖಂಡಿತವಾಗಿ ಕೊಡ್ತೇನೆ, ಅಂದರೆ ಒಂದು ವಾಹನವನ್ನೇ ನಿಮಗೆ ಶಾಲೆಗೆ ನಾನು ನೀಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅದು ನಮ್ಮ ಕಮಿಟಿಯಲ್ಲಿ ತೀರ್ಮಾನ ಮಾಡಿದಾಗ ಅದು ಭಾಳ ಕಷ್ಟ ಆಗ್ತದೆ ನಡೆಸಲಿಕ್ಕೆ, ಡ್ರೈವರಿಗೆ ಹಣ ಕೊಡಬೇಕು, ಅದು ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗ್ತದೆ ಅಂತೇಳಿ ಲಾಸ್ಟಿಗೆ ವಿನಯನ ಹತ್ರ ಹೇಳಿದ್ದೇನೆ, ಹಣವನ್ನು ಕೊಟ್ಟರೆ ನೀವು ಒಳ್ಳೆದಿತ್ತು ಅಂತೇಳಿ. ಅದೇ ರೀತಿ ಅವರು ಪ್ರತಿ ವರ್ಷ ಅವರು ಯಾವಾಗ ಒಂದು 10-15 ವರ್ಷ ಆಯ್ತಲ್ಲ ಟೀಚರ್, 15 ವರ್ಷದಿಂದ ಇವತ್ತಿಗೂ 1 ಲಕ್ಷ ಎವ್ರಿ ಇಯರ್ 1 ಲಕ್ಷ ನೀಡ್ತಾ ಬಂದಿದ್ದಾರೆ. ಅದು ನಿಜವಾಗಿಯೂ ಒಂದು ದೊಡ್ಡ ದಾನವೇ ಅಂತ ಹೇಳ್ಬೋದು. ಇಲ್ಲದ್ರೆ ನಮಗೆ ಶಾಲೆಯಲ್ಲಿ ಮಕ್ಕಳನ್ನು ಈ 2 ಹೊತ್ತು ಮನೆಯಿಂದ ಇಲ್ಲಿ ಕರ್ಕೊಂಡು ಬಂದು ಮತ್ತೆ ಅವರನ್ನು ಮನೆಗೆ ತರಿಸುವಂಥ ಕಾರ್ಯಕ್ರಮವನ್ನು ನಾವು ಅವರ ಮುಖಾಂತರನೇ ನೀಡಿದ್ದೇವೆ ಅಂತ ಹೇಳ್ಬೋದು. ಇವತ್ತು ವಿನಯಣ್ಣ ನಾನು ಯಾವಾಗ ಅವರ ಆಫೀಸಿಗೆ ಹೋದರೂ ಸಹ ಅವರಿಗೆ ತುಂಬ ಮಾತಾಡಬೇಕು, ಕಷ್ಟ ಸುಖವನ್ನು ಎಲ್ಲ ವಿಷಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂಥ ಒಂದು ವ್ಯಕ್ತಿ. ಅವರು ನೆನೆಸುವಾಗ ನನಗೆ ದುಃಖ ಬರ್ತದೆ. ಅವರ ಫ್ಯಾಮಿಲಿ ಸಹ ಹಾಗೇ, ಅವರ ತಂದೆ ಜಸ್ಟಿಸ್ ಆಗಿದ್ದರು. ಅದೇ ರೀತಿ ನಿಮಗೆ ಗೊತ್ತಿರ್ಬೋದು ಸಂತೋಷ್ ಕುಮಾರ್ ಹೆಗಡೆ ಅಂಥೇಳಿ, ಅವರು ಲೋಕಾಯುಕ್ತದಲ್ಲಿ ಇಡೀ ಕರ್ನಾಟಕವನ್ನೇ ನಡುಗಿಸಿದಂಥ ಒಂದು ವ್ಯಕ್ತಿ. ಅಂದರೆ ಅಂಥವರಿಗೆಲ್ಲ ಹಣದ ಅಗತ್ಯ ಇಲ್ಲ, ಅವರು ಸಮಾಜಕ್ಕಾಗಿ ದುಡಿಯುವಂಥ ವ್ಯಕ್ತಿಗಳು. ಹಾಗೆಯೇ ವಿನಯಣ್ಣ ಅವರ ಫ್ಯಾಮಿಲಿ ಸಹ ಹಾಗೇ, ಅವರ ಧರ್ಮಪತ್ನಿ ಸಹ ಅವರು ದೇವತಾ ಮನುಷ್ಯ ಅವಳು ಸಹ. ಹಾಗೆಯೇ ಅವರ ಮಗ ಅವರದೇ ನಡತೆಯನ್ನು ನಡೆದುಕೊಂಡು ಬಂದಿದ್ದಾನೆ. ಇನ್ನು ಮುಂದಕ್ಕೆ ಅವನಿಗೂ ದೇವರು ಶಕ್ತಿಯನ್ನು ಕೊಡಲಿ, ಅವರದೇ ಆದ ರೀತಿಯಲ್ಲಿ ಅವರು ಸಹ ನಡೆದುಕೊಂಡು ಹೋಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಅದಲ್ಲದೆ ಹೆಚ್ಚಿಗೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರು ಈ ಸಮಾಜಕ್ಕಾಗಿ ನೀಡಿದಂಥ ಒಂದು ಸೇವೆ ಅದು ಶಾಶ್ವತವಾಗಿ ಉಳಿಲಿ, ಅವರ ನೆನಪು ಎಲ್ಲ ಮನೆಗಳಲ್ಲಿ ಉಳಿಲಿ, ಅವರ ಆಶೀರ್ವಾದ ಎಲ್ರಿಗಿರಲಿ, ಅವರ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅಂತೇಳಿ ಹಾರೈಸ್ತಾ ನಾನು ಅವರನ್ನು ಇನ್ನೊಂದು ಸಲ ನೆನಪಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಶ್ರೀಯುತ ಗಣೇಶ್ ಕುಮಾರ್ ಸರ್, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ಓಂ ಶಾಂತಿ. ಒಬ್ಬ ಮೇರು ವ್ಯಕ್ತಿತ್ವದ ಆದರ್ಶ ಪುರುಷನನ್ನು ನಾವಿಂದು ಕಳೆದುಕೊಂಡಿದ್ದೇವೆ. ಶ್ರೀರಾಮನ ಆದರ್ಶವನ್ನು ಬದುಕಿನುದ್ದಕ್ಕೂ ಪಾಲಿಸಿಕೊಂಡು ಶ್ರೀರಾಮನ ದರ್ಶನ ಪಡೆದು ಇಹಲೋಕವನ್ನು ಬಿಟ್ಟು ಹೋದಂತಹ ನಿಟ್ಟೆ ವಿನಯ್ ಹೆಗಡೆಯವರ ಬಗ್ಗೆ ನುಡಿ ನಮನವನ್ನು ಸಲ್ಲಿಸಲು ನಿಂತಿದ್ದೇನೆ. ಬದುಕು ಮತ್ತು ಬಾಳುವೆ ನಡುವಿನ ಸೂಕ್ಷ್ಮ ವ್ಯತ್ಯಾಸ ಅರಿತು ಬದುಕಿದವರು ನಿಟ್ಟ ವಿನಯ್ ಹೆಗಡೆ. ತಮ್ಮ ಬೊಗಸೆಯಲ್ಲಿದ್ದದ್ದನ್ನು
ಸಮಾಜವೆಂಬ ಕೆರೆಗೆ ಚೆಲ್ಲುತ್ತಾ ಸಂತೃಪ್ತಿ ಪಟ್ಟುಕೊಂಡವರು. ಗಿಡ ಬೆಳೆದು ಮರವಾಗುವುದು, ನೆರಳಾಗಲು ಹಾಗೆಯೇ ವಿನಯ್ ಹೆಗಡೆಯವರು ಬೆಳೆದರು. ತಂದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಲೋಕಸಭಾ ಸ್ಪೀಕರ್ ಕೌಡೂರು ಸದಾನಂದ ಹೆಗಡೆ, ತಾಯಿ ಮೀನಾಕ್ಷಿ ಹೆಗಡೆಯವರ ಮಗನಾಗಿ 3/4/1939 ಜನಿಸಿದರು. ಶಿಕ್ಷಣ, ಆರೋಗ್ಯ, ಕ್ರೀಡಾ ಕ್ಷೇತ್ರವನ್ನು ತಮ್ಮ ಬದುಕಿನ ಅವಿಭಾಜ್ಯವೆಂದು ಭಾವಿಸಿದರು. ಆದರ್ಶ ಕುಟುಂಬದ ಯಜಮಾನರಾಗಿ ಜನಾನುರಾಗಿಯಾಗಿ ಆದರ್ಶ ತೋರಿದ ವಿನಯ್ ಹೆಗಡೆಯವರು ಇಂದು ನಮ್ಮೊಂದಿಗೆ ಇಲ್ಲ. ಅವರ ಅಗಲುವಿಕೆ ನಮಗೆಲ್ಲ ನೋವು ತಂದಿದೆ. ನಾವು ಪ್ರತಿನಿತ್ಯ ಸ್ಮರಿಸುವ ವ್ಯಕ್ತಿಯವರು. ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳಿರಬೇಕಾದರೆ ನಮ್ಮ ಶಾಲೆಗೆ ಬರುವ ಉಚಿತ ವಾಹನದ ವ್ಯವಸ್ಥೆಗೆ ಕಳೆದ ಹಲವಾರು ವರ್ಷಗಳಿಂದ ಧನ ಸಹಾಯ ಕೊಟ್ಟು ಶಾಲಾ ಅಭಿವೃದ್ಧಿಗೆ ಒಂದು ಪ್ರೇರಕ ಶಕ್ತಿಯಾಗಿ ನಮ್ಮೊಂದಿಗಿದ್ದರು. ಈ ಶಾಲೆ ಅವರನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಕಾಯ ಅಳಿದರೂ ಕೀರ್ತಿ ಉಳಿತು ಎಂಬ ಹಾಗೆ ಅವರ ಶ್ರೇಷ್ಠ ವ್ಯಕ್ತಿತ್ವ, ಆದರ್ಶ ಗುಣಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಲಿ. ಅಗಲಿದ ಅವರ ದಿವ್ಯ ಆತ್ಮಕ್ಕೆ ಪರಮಾತ್ಮ ಸದ್ಗತಿ ಕರುಣಿಸಲಿ. ಅವರನ್ನು ಅಗಲಿದ ಅವರ ಕುಟುಂಬ ವರ್ಗ ಮತ್ತು ಅಪಾರ ಬಂಧು ಬಳಗಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಭಾವಪೂರ್ಣ ನುಡಿನಮನವನ್ನು ಸಲ್ಲಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಚರಿತ್ರೆ ಸಿರಿವಂತನನ್ನು ಸ್ಮರಿಸುವುದಿಲ್ಲ, ಆದರೆ ಸಮಾಜಕ್ಕೆ ಸಿರಿವಂತಿಕೆಯನ್ನು ಹಂಚಿದವರನ್ನು ಸದಾ ಸ್ಮರಿಸುತ್ತದೆ ಎಂದು ಹೇಳುತ್ತಾ, ವೇದಿಕೆಯ ಮೇಲಿರುವ ಅತಿಥಿ ಮಾನ್ಯರು ಶ್ರೀ ದಿವಂಗತ ವಿನಯ್ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿ ಕೋರ್ತೇನೆ. ಶ್ರೀಯುತ ಗಣೇಶ್ ಕುಮಾರ್ ಸರ್, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ಓಂ ಶಾಂತಿ. ಒಬ್ಬ ಮೇರು ವ್ಯಕ್ತಿತ್ವದ ಆದರ್ಶ ಪುರುಷನನ್ನು ನಾವಿಂದು ಕಳೆದುಕೊಂಡಿದ್ದೇವೆ. ಶ್ರೀರಾಮನ ಆದರ್ಶವನ್ನು ಬದುಕಿನುದ್ದಕ್ಕೂ ಪಾಲಿಸಿಕೊಂಡು ಶ್ರೀರಾಮನ ದರ್ಶನ ಪಡೆದು ಇಹಲೋಕವನ್ನು ಬಿಟ್ಟು ಹೋದಂತಹ ನಿಟ್ಟೆ ವಿನಯ್ ಹೆಗಡೆಯವರ ಬಗ್ಗೆ ನುಡಿನಮನವನ್ನು ಸಲ್ಲಿಸಲು ನಿಂತಿದ್ದೇನೆ. ಬದುಕು ಮತ್ತು ಬಾಳುವೆ ನಡುವಿನ ಸೂಕ್ಷ್ಮ ವ್ಯತ್ಯಾಸ ಅರಿತು ಬದುಕಿದವರು ನಿಟ್ಟ ವಿನಯ್ ಹೆಗಡೆ. ತಮ್ಮ ಬೊಗಸೆಯಲ್ಲಿದ್ದದ್ದನ್ನು ಸಮಾಜವೆಂಬ ಕೆರೆಗೆ ಚೆಲ್ಲುತ್ತಾ ಸಂತೃಪ್ತಿ ಪಟ್ಟುಕೊಂಡವರು. ಗಿಡ ಬೆಳೆದು ಮರವಾಗುವುದು, ನೆರಳಾಗಲು ಹಾಗೆಯೇ ವಿನಯ್ ಹೆಗಡೆಯವರು ಬೆಳೆದರು. ತಂದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಲೋಕಸಭಾ ಸ್ಪೀಕರ್ ಕೌಡೂರು ಸದಾನಂದ ಹೆಗಡೆ, ತಾಯಿ ಮೀನಾಕ್ಷಿ ಹೆಗಡೆಯವರ ಮಗನಾಗಿ 3/4/1939 ಜನಿಸಿದರು. ಶಿಕ್ಷಣ, ಆರೋಗ್ಯ, ಕ್ರೀಡಾ ಕ್ಷೇತ್ರವನ್ನು ತಮ್ಮ ಬದುಕಿನ ಅವಿಭಾಜ್ಯವೆಂದು ಭಾವಿಸಿದರು. ಆದರ್ಶ ಕುಟುಂಬದ ಯಜಮಾನರಾಗಿ ಜನಾನುರಾಗಿಯಾಗಿ ಆದರ್ಶ ತೋರಿದ ವಿನಯ್ ಹೆಗಡೆಯವರು ಇಂದು ನಮ್ಮೊಂದಿಗೆ ಇಲ್ಲ.
ಅವರ ಅಗಲುವಿಕೆ ನಮಗೆಲ್ಲ ನೋವು ತಂದಿದೆ. ನಾವು ಪ್ರತಿನಿತ್ಯ ಸ್ಮರಿಸುವ ವ್ಯಕ್ತಿಯವರು. ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳಿರಬೇಕಾದರೆ ನಮ್ಮ ಶಾಲೆಗೆ ಬರುವ ಉಚಿತ ವಾಹನದ ವ್ಯವಸ್ಥೆಗೆ ಕಳೆದ ಹಲವಾರು ವರ್ಷಗಳಿಂದ ಧನ ಸಹಾಯ ಕೊಟ್ಟು ಶಾಲಾ ಅಭಿವೃದ್ಧಿಗೆ ಒಂದು ಪ್ರೇರಕ ಶಕ್ತಿಯಾಗಿ ನಮ್ಮೊಂದಿಗಿದ್ದರು. ಈ ಶಾಲೆ ಅವರನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಕಾಯ ಅಳಿದರೂ ಕೀರ್ತಿ ಉಳಿತು ಎಂಬ ಹಾಗೆ ಅವರ ಶ್ರೇಷ್ಠ ವ್ಯಕ್ತಿತ್ವ, ಆದರ್ಶ ಗುಣಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಲಿ. ಅಗಲಿದ ಅವರ ದಿವ್ಯ ಆತ್ಮಕ್ಕೆ ಪರಮಾತ್ಮ ಸದ್ಗತಿ ಕರುಣಿಸಲಿ. ಅವರನ್ನು ಅಗಲಿದ ಅವರ ಕುಟುಂಬ ವರ್ಗ ಮತ್ತು ಅಪಾರ ಬಂಧು ಬಳಗಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಭಾವಪೂರ್ಣ ನುಡಿನಮನವನ್ನು ಸಲ್ಲಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಚರಿತ್ರೆ ಸಿರಿವಂತನನ್ನು ಸ್ಮರಿಸುವುದಿಲ್ಲ, ಆದರೆ ಸಮಾಜಕ್ಕೆ ಸಿರಿವಂತಿಕೆಯನ್ನು ಹಂಚಿದವರನ್ನು ಸದಾ ಸ್ಮರಿಸುತ್ತದೆ ಎಂದು ಹೇಳುತ್ತಾ ವೇದಿಕೆಯ ಮೇಲಿರುವ ಅತಿಥಿ ಮಾನ್ಯರು ಶ್ರೀ ದಿವಂಗತ ವಿನಯ್ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿ ಕೋರ್ತೇನೆ. ಶಿಕ್ಷಕರು ಸಹ ನಮ್ಮ ಶಾಲೆಯ ಆರ್ಥಿಕ ಆಧಾರ ಸ್ತಂಭವಾಗಿ ನಮ್ಮೆಲ್ಲ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆಗೆ ಸದಾ ಮಿಡಿಯುತ್ತಿದ್ದ. ಕಳೆದ 2 ವರ್ಷದಿಂದ 2000 ನಮ್ಮ ಶಾಲೆಯ 110ನೇ ವರ್ಷದ ಸಮಾರಂಭದ ವೇದಿಕೆಯಲ್ಲಿ ವಿನಯನವರು ನಮ್ಮ SDM ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ಬಹಿರಂಗವಾಗಿಯೇ ಒಂದು ಹೇಳಿಕೆ ಕೊಟ್ಟಿದ್ದರು. ನಾನು ಜೀವಂತವಿದ್ದಾಗಲೇ ನಿಮ್ಮ ಶಾಲೆಯ ವಾಹನಕ್ಕೆ ಬೇಕಾದ ಸೌಕರ್ಯವನ್ನು ನನ್ನಿಂದ ಮಾಡಿಸ್ಕೊಳ್ಳಿ, ನಾನು ಎಷ್ಟು ದಿನ ಭೌತಿಕವಾಗಿ ನಿಮ್ಮ ಜೊತೆಗೆ ಇರ್ತೀನೋ ಇಲ್ವೋ ಅಂತ. ಬಹುಶಃ ಆ ಮಾತು ಅಂತಹ ಮುತ್ಸದ್ದಿಯಿಂದ ಬರೋದು ಸಾಧ್ಯ.